ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ KE ಮುಖಾಂತರ ಇವತ್ತೊಂದು ಅಪ್ಡೇಟನ್ನು ಮಾಡಲಾಗಿದೆ. ಯಾರಿಗೆ ಅಂತಂದರೆ ಅಗ್ರಿಕಲ್ಚರ್ಸ್ ಕೋಟಾದಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಬಯಸಿರುವಂಥ ವಿದ್ಯಾರ್ಥಿಗಳಿಗೆ. ಸೊ ಯಾರು ಅಗ್ರಿಕಲ್ಚರ್ ಸೈನ್ಸನ್ನು ಮಾಡಬೇಕು ಅಂತ ಬಯಸಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಕಾಮನ್ ಅಂತ ಒಂದು ಎಕ್ಸಾಮ್ ಇರುತ್ತೆ, ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಆ ಒಂದು ಪ್ರಾಕ್ಟಿಕಲ್ ಎಕ್ಸಾಮಿಗೆ ಡಾಕ್ಯುಮೆಂಟ್ಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ, ಒಂದಿಷ್ಟು ಫೀಸನ್ನು ಪೇ ಮಾಡಬೇಕಾಗತ್ತೆ. ಈ ಡಾಕ್ಯುಮೆಂಟು ಮತ್ತು ಫೀಸನ್ನು ಪೇ ಮಾಡಿದಾಗ ಸೊ ಎಲ್ಲ ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ಒಂದು ಎಕ್ಸಾಮನ್ನು ತೊಗೊತಾರೆ, ಪ್ರಾಕ್ಟಿಕಲ್ ಎಕ್ಸಾಮನ್ನು. ಸೊ ಅದರಲ್ಲಿ ನೀವು ಎಲಿಜಿಬಲ್ ಆದಾಗ ನಿಮಗೆ ಮತ್ತಷ್ಟು ಏನಾಗುತ್ತೆ ಅಂದರೆ ರ್ಯಾಂಕ್ ಒಳಗಡೆ ಬರುತ್ತೆ, ಅಥವಾ ನಿಮಗೆ ಒಂದಷ್ಟು ಅರ್ಹತೆ ಮೇಲೆ ನೀವು ಅಡ್ಮಿಷನ್ ಪಡ್ಕೊಳ್ಳೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಇವತ್ತು ಅಪ್ಡೇಟನ್ನು ಮಾಡಲಾಗಿದೆ. ಸೊ ಅದಕ್ಕೆ ಸಂಬಂಧಿಸಿದಂಥ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತು ಅಗ್ರಿಕಲ್ಚರ್ ಸೈನ್ಸಿಗೆ ಸಂಬಂಧಿಸಿದಂಥ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ಸೊ ಈ ಒಂದು ನೋಟಿಫಿಕೇಷನ್ ಒಳಗಡೆ ಕೊಟ್ಟಿರುವಂಥ ಮಾಹಿತಿ ಏನಿದೆ ಅಂತಂದರೆ, ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯಗಳ 2024 ಮತ್ತು 25ರ ಸ್ನಾತಕೋತ್ತರ BSc ಪ್ರವೇಶಾತಿಗೆ ಪೂರಕವಾಗಿ ನಡೆಸುವ ಅಗ್ರಿಕಲ್ಚರ್ ಕೋಟಾದ ಆನ್ಲೈನ್ ದಾಖಲಾತಿ ಪರಿಶೀಲನೆ ಕುರಿತು ಅಂತ ಕೊಟ್ಟಿದ್ದಾರೆ. ಅಂದರೆ ಎಕ್ಸಾಮನ್ನು ನಡೆಸಲಿಕ್ಕಿಂತ ಮೊದಲು ನಿಮ್ಮ ಒಂದು ದಾಖಲಾತಿಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಅದಕ್ಕೆ ಸಂಬಂಧಿಸಿದಂತೆ ಈ ಒಂದು ಮಾಹಿತಿಯನ್ನು ಇಲ್ಲಿ ಕೊಡಲಾಗಿದೆ. ಸೊ ಈ ಒಂದು ಮಾಹಿತಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ಸೊ ಯಾರು ಎಲ್ಲ ಒಂದು ವಿದ್ಯಾರ್ಥಿಗಳು ಸ್ನಾತಕೋತ್ತರ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ, ಸೊ ಅವರುಗಳಿಗೆ ದಾಖಲಾತಿ ಆನ್ಲೈನ್ ಮುಖಾಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವುದು ಕಡ್ಡಾಯವಾಗಿರುತ್ತೆ, ಅನಿವಾರ್ಯತೆಯಾಗಿರುತ್ತೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಆನ್ಲೈನ್ ಪರಿಶೀಲನೆಗಾಗಿ ಮೂಲ ದಾಖಲಾತಿಗಳನ್ನು ಸಲ್ಲಿಸಲು ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗಸೂಚಿಯನ್ನು ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದನೇ ಮಾರ್ಗಸೂಚಿ ಒಳಗಡೆ ಏನು ಕೊಟ್ಟಿದ್ದಾರೆ ಅಂತಂದರೆ, ಒಂದನೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಳಗಡೆ ವಿದ್ಯಾರ್ಥಿಗಳದ ಒಂದು CET ಅಡ್ಮಿಷನ್ ಹಾಲ್ ಟಿಕೆಟ್ ಅಂದರೆ ಪ್ರವೇಶ ಪತ್ರವನ್ನು ಇರಬೇಕು. ಜೊತೆಗೆ ನೀವು ವ್ಯವಸಾಯಗಾರರಾಗಿರಬೇಕು ಅಥವಾ ಕೃಷಿ ಕೂಲಿ ಕಾರ್ಮಿಕರ ಪ್ರಮಾಣ ಪತ್ರವನ್ನು ನೀವು ಸಂಬಂಧಿಸಿದಂಥ ಇಲಾಖೆಯಿಂದ, ಕಂದಾಯ ಇಲಾಖೆಯಿಂದ ಪಡೆದಿರಬೇಕು. ಅದರದೊಂದು RD ಸಂಖ್ಯೆಯೊಂದಿಗೆ RD ಸಂಖ್ಯೆಯನ್ನು ಕೂಡ ನೀವು ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಮೂರನೇ ಪಾಯಿಂಟ್ ಒಳಗಡೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವಿಭಾಜ್ಯ ಕುಟುಂಬದಲ್ಲಿ ಅಂದರೆ ನೀವು ಅದೇ ರೈತರ ಮಕ್ಕಳು ಹೌದು ಅನ್ನಲಿಕ್ಕೆ ನೀವು ಏನು ಮಾಡಬೇಕು, ವಂಶವೃಕ್ಷ ಪ್ರಮಾಣ ಪತ್ರವನ್ನು ಕೂಡ ಪಡ್ಕೊಂಡಿರಬೇಕು. ಅದಕ್ಕೂ ಕೂಡ ಏನಿರಬೇಕು, RD ನಂಬರ್ ಇರಬೇಕು, ಅಂದರೆ ತಹಸೀಲ್ದಾರದಿಂದ ಪಡೆದಿರಬೇಕು. ಅದಾದ ಮೇಲೆ 4ನೇ ಪಾಯಿಂಟು ಆದಾಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಅದಕ್ಕೂ ಕೂಡ ಏನಿರಬೇಕು, RD ನಂಬರ್ ಮತ್ತು QR ಕೋಡನ್ನು ಕೂಡ ಹೊಂದಿರಬೇಕು. ಆಮೇಲೆ 5ನೇ ಪಾಯಿಂಟು ಬಾಂಡ್ ಪೇಪರನ್ನು ಮಾಡ್ಕೋಬೇಕಾಗುತ್ತೆ, ಅಫಿಡಿವಿಟ್ 1 ಮಾಡ್ಕೋಬೇಕು. ಅದರಲ್ಲಿ ಏನಿರಬೇಕಂದ್ರೆ ಕ್ಯಾಂಡಿಡೇಟ್ ಇರಬೇಕು, ಜೊತೆಗೆ ಸೆಕೆಂಡ್ ಪಾರ್ಟಿ ಯೂನಿವರ್ಸಿಟಿ ಇರಬೇಕು. ನೀವು ಯಾವ ಯೂನಿವರ್ಸಿಟಿಗೆ ಎಕ್ಸಾಮ್ ಬರೀಬೇಕು ಅಂತ ಮಾಡಿದಿರಿ ಅಲ್ಲಿ ನೀವೇನು ಮಾಡಬೇಕು, ಫಸ್ಟ್ ಪಾರ್ಟಿ ಮತ್ತು ನೀವಾಗಿರಬೇಕು, ಸೆಕೆಂಡ್ ಪಾರ್ಟಿ ಯೂನಿವರ್ಸಿಟಿ ಆಗಿರಬೇಕು. ಏನಂತಂದರೆ ಅದರಲ್ಲಿ ಏನಿರಬೇಕು ಅಂತಂದರೆ ಯಾರಿಗಿದು ಅಂತಂದರೆ ಕೇವಲ ಒಂದೇ ಆದಾಯ ಹೊಂದಿದ್ದಲ್ಲಿ, ಅಂದರೆ ರೈತರು ಒಂದೇ ಆದಾಯ ಹೊಂದಿದ್ದಲ್ಲಿ ಅಫಿಡೇವಿಟ್ 1 ಮಾಡಿಸ್ಕೋಬೇಕು. ಆಮೇಲೆ 6ನೇ ಪಾಯಿಂಟ್ ಏನಂದರೆ, ಏನಾದರೂ ತಂದೆ ಏನಾದರೂ ನೌಕರಿಯಲ್ಲಿದ್ದರೆ, ತಂದೆ ತಾಯಿಯರು ಏನಾದರೂ ತಾಯಿನೂ ನೌಕರಿಯಲ್ಲಿದ್ದರೆ ಕೂಡ ಅವ್ರು ಏನು ಮಾಡಬೇಕು, ದೃಢೀಕರಣ ಪ್ರಮಾಣ ಪತ್ರ ಸಲ್ಲಿಸಬೇಕು, ವೇತನ ದೃಢೀಕರಣ ಗೌರ್ಮೆಂಟ್ ಜಾಬಲ್ಲಿದ್ದರೆ. ಅಥವಾ 7ನೇದು ಖಾಸಗಿ ವೃತ್ತಿಯಿಂದ ಆದಾಯ ಪ್ರಮಾಣ ಪತ್ರ, ತಂದೆ ತಾಯಿಗಳು ಏನಾದರೂ ತಂದೆ ಅಥವಾ ತಾಯಿ ಏನಾಗಿರಬೇಕು ಸ್ವಂತ ವ್ಯವಹಾರ ಮಾಡ್ತಾಯಿದ್ರೆ ವಿದ್ದಲ್ಲಿ ಅದಕ್ಕೆ ದೃಢೀಕರಣ ಪ್ರಮಾಣ ಪತ್ರ ಕೊಡಬೇಕು. ಆಮೇಲೆ 8ನೇ ಪಾಯಿಂಟ್ ಅಫಿಡಿವಿಟ್ 2 ಆದಾಯ ಪ್ರಮಾಣ ಪತ್ರವನ್ನು ಮಾಡ್ಕೋಬೇಕಾಗತ್ತೆ. ಎದು ಸಲುವಾಗಿ ಮಾಡ್ಕೋಬೇಕು ಅಫಿಡಿವಿಟ್ 2 ಅಂತಂದರೆ, ಯಾರು ಕೃಷಿ ಜೊತೆಗೆ ಪ್ರೈವೇಟ್ ಜಾಬಲ್ಲಿ ಖಾಸಗಿ ವ್ಯವಹಾರದಲ್ಲಿ ಪಿಂಚಣಿ ಏನಾದರೂ ತೊಗೊತಾ ಇದ್ದರೆ ಅವರು ಅಫಿಡಿವಿಟ್ 2 ಬಾಂಡ್ ಪೇಪರನ್ನು ಮಾಡ್ಕೋಬೇಕಾಗತ್ತೆ. ಇಲ್ಲೂ ಕೂಡ ಫಸ್ಟ್ ಪಾರ್ಟಿ ಯಾರಾಗಿರಬೇಕು, ಕ್ಯಾಂಡಿಡೇಟ್ ಆಗಬೇಕು, ಸೆಕೆಂಡ್ ಪಾರ್ಟಿ ಯೂನಿವರ್ಸಿಟಿ ಆಗಿರುತ್ತೆ. ಇದನ್ನು ಕೂಡ ನೀವು ಇದಕ್ಕೆ ಅಟ್ಯಾಚ್ಮೆಂಟ್ ಮಾಡಬೇಕು. ಸೂಚನೆ ಏನು ಕೊಟ್ಟಿದ್ದಾರೆ ಅಂತಂದರೆ, ಇಲ್ಲಿ ಆದಾಯ ಪ್ರಮಾಣ ಪತ್ರದಲ್ಲಿ ಅಫಿಡಿವಿಟ್ ಘೋಷಣೆಯಲ್ಲಿ ಒಂದೇ ಆದಾಯ ಇರಬೇಕು. ಅಂದರೆ ಆದಾಯ ಪ್ರಮಾಣ ಪತ್ರದಲ್ಲಿ 1 ಲಕ್ಷ ಇದ್ದರೆ ಬಾಂಡ್ ಪೇಪರಲ್ಲಿ ಕೂಡ 1 ಲಕ್ಷನೇ ಇರಬೇಕು. 1ನೇ ಪಾಯಿಂಟು. 2ನೇದು ಏನಂತಂದರೆ, ಸೊ ಡಾಕ್ಯುಮೆಂಟ್ ನೀವು ಏನು ದಾಖಲಾತಿ ಈಗ ಸಲ್ಲಿಸ್ತಾ ಇದ್ದೀರಿ ಅವುಗಳು ಏನಾಗಿರಬೇಕು, ಏಪ್ರಿಲ್ 23ರಿಂದ ಮಾರ್ಚ್ 24 ತನಕ ಮಾನ್ಯವಾಗಿರಬೇಕು, ಎಕ್ಸ್ಪೈರ್ ಆಗಿರಬಾರ್ದು. ಅಂದರೆ ಇದು ಒಳಗಡೆ ಮುಗಿದಿರಬಾರ್ದು, ಎಕ್ಸ್ಪೈರ್ ಡೇಟ್ ಆಗಿರಬಾರ್ದು. ಆಮೇಲೆ ಅರ್ಜಿ ಶುಲ್ಕ ಎಷ್ಟಿದೆ ಅಂತಂದರೆ, ಇಲ್ಲಿ 1,000 ರೂಪಾಯಿ ಸಾಮಾನ್ಯ ಅಭ್ಯರ್ಥಿಗಿದೆ, 500 ರೂಪಾಯಿ SC ST ಮತ್ತು ಕೆಟಗರಿ 1 ಅವರಿಗೆ ಇದೆ. ಇದನ್ನು ಏನು ಮಾಡಬೇಕು ಅಂತಂದರೆ, ಜಾಲತಾಣದಲ್ಲಿ ನೀಡಲಾಗಿರುವ ಅಧಿಕೃತ ಜಾಲತಾಣದಲ್ಲಿ ಏನು ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ನೀವೇನು ಮಾಡಬೇಕು, ಪೇಮೆಂಟನ್ನು ರಸೀತಿಯನ್ನು ತುಂಬಬೇಕಾಗತ್ತೆ, ಪೇಮೆಂಟನ್ನು ಮಾಡಬೇಕಾಗತ್ತೆ ಆನ್ಲೈನ್ ಮುಖಾಂತರ. ಅದನ್ನು ಕೂಡ ಅವರೇ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಏನಂತಂದರೆ, ಇಲ್ಲಿ ತಾತ್ಕಾಲಿಕ ಆನ್ಲೈನ್ ದಾಖಲಾತಿ ಪರಿಶೀಲನೆ ಪ್ರಕ್ರಿಯೆ ವೇಳಾಪಟ್ಟಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ವೇಳಾಪಟ್ಟಿ ಏನಿದೆ ಅಂತಂದರೆ, ಇದು 15ರಿಂದ 28 ತಾರೀಕು ತನಕ
ಏನು ಮಾಡ್ಬೋದು, ಅಭ್ಯರ್ಥಿಗಳು ಮೂಲ ದಾಖಲಾತಿಗಳನ್ನು ಅಪ್ಲೋಡ್ ಮಾಡುವುದು 15ರಿಂದ 28 ತನಕ ಅಪ್ಲೋಡ್ ಮಾಡೋದು. ಅದಾದ ಮೇಲೆ 2ನೇ ಪಾಯಿಂಟ್ ಒಳಗಡೆ ಅರ್ಹತೆ ಅನರ್ಹತೆ ಇರುವಂಥ ಎಲಿಜಿಬಲ್ ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ಗಳ ಲಿಸ್ಟ್ಗಳನ್ನು ಏನು ಮಾಡ್ತಾರೆ ಅಂತಂದರೆ ಸಮಿತಿ ಡಿಸ್ಕಷನ್ ಮಾಡಲಾಗುತ್ತೆ. ಅದು 17ರಿಂದ 30 ತನಕ ನಿಮಗೇನು ಮಾಡ್ತಾರೆ ಅಂತಂದರೆ ಲೀಸ್ಟನ್ನು ರೆಡಿ ಮಾಡ್ಕೊತಾರೆ, ಪಟ್ಟಿನ ರೆಡಿ ಮಾಡ್ಕೊತಾರೆ. ಆಮೇಲೆ 3ನೇದು ಒಳಗಡೆ ಯಾರು ಅರ್ಹತೆ ಮತ್ತು ಅನರ್ಹತೆ ಇರ್ತಾರೆ ಅದನ್ನು ಏನು ಮಾಡ್ತಾರೆ 2ನೇ ತಾರೀಕಿಗೆ 2/5/2024 ಜಾಲತಾಣದಲ್ಲದೆ ವೆಬ್ಸೈಟಲ್ಲಿ ಬಿಡ್ತಾರೆ. ಅದಾದ ಮೇಲೆ ಅದು ಎಲ್ಲಿ ಬಿಡ್ತಾರೆ ಅಂತಂದರೆ ಇದನ್ನು ಕರ್ನಾಟಕ ಇದು ನಮ್ಮ ವೆಬ್ಸೈಟಲ್ಲಿ ಬಿಡ್ತಾರೆ. 4ನೇ ಪಾಯಿಂಟ್ ಒಳಗಡೆ ದಾಖಲಾತಿ ಅನರ್ಹರಿರುವಂಥ ಅಭ್ಯರ್ಥಿಗಳು ಅವರ ಒಂದು ದಾಖಲಾತಿ ಬಗ್ಗೆ ಸ್ಪಷ್ಟೀಕರಣವನ್ನು 6ನೇ ತಾರೀಕಿಗೆ ಬಿಡ್ತಾರೆ. ಯಾರು ಅನ್ಎಲಿಜಿಬಲ್ ಡಿಸ್ಕ್ವಾಲಿಫೈಡ್ ಆಗಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ 6ನೇ ತಾರೀಕಿಗೆ ಅವರ ಒಂದು ದಾಖಲಾತಿ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡ್ತಾರಂತೆ. ಅದಾದ ಮೇಲೆ ನೆಕ್ಸ್ಟ್ ಪಾಯಿಂಟು 5ನೇ ಪಾಯಿಂಟ್ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಪ್ರಾಯೋಗಿಕ ಪರೀಕ್ಷೆ ಅರ್ಹತೆ ಹೊಂದಿರುವಂಥ ಅಭ್ಯರ್ಥಿಗಳಿಗೆ ಏನು ಮಾಡ್ತಾರೆ ಅಂದರೆ ಯೂನಿವರ್ಸಿಟಿ ಒಳಗಡೆ ಸಂಬಂಧಿಸಿದಂಥ ಯೂನಿವರ್ಸಿಟಿ ಒಳಗಡೆ ಏನು ಮಾಡ್ತಾರೆ ಅಂದರೆ 8ನೇ ತಾರೀಕಿಗೆ ಲೀಸ್ಟನ್ನು ಬಿಡ್ತಾರೆ. ಅದಾದ ಮೇಲೆ ಅರ್ಹ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟನ್ನು 10ನೇ ತಾರೀಕಿಗೆ ಬಿಡ್ತಾರೆ. ಅದಾದ ಮೇಲೆ 7ನೇ ಪಾಯಿಂಟ್ ಒಳಗಡೆ 17 ಕೇಂದ್ರಗಳಲ್ಲಿ ಏಕಕಾಲದಲ್ಲಿ 14ನೇ ತಾರೀಕಿಗೆ ಏನು ಮಾಡ್ತಾರೆ ಅಂದರೆ ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ಕೊಳ್ಳಾಗುತ್ತೆ. 8ನೇ ಪಾಯಿಂಟ್ ಒಳಗಡೆ ಕೃಷಿ ವಿದ್ಯಾಲಯಗಳಲ್ಲಿ 18ನೇ ತಾರೀಕಿಗೆ ಏನು ಮಾಡ್ತಾರೆ ಅಂದರೆ ಫಲಿತಾಂಶವನ್ನು ಪ್ರಕಟಣೆ ಮಾಡ್ತಾರೆ. ಆಮೇಲೆ ರಾಜ್ಯದ 9ನೇ ಪಾಯಿಂಟ್ ಏನು ಹೇಳುತ್ತೆ ಅಂತಂದರೆ ಏನಾದರೂ ಆಕ್ಷೇಪಣೆ ಇದ್ದರೆ ಅಂಥ ವಿದ್ಯಾರ್ಥಿಗಳು 19ರಿಂದ 20ನೇ ತಾರೀಕಿಗೆ ಆಕ್ಷೇಪಣೆ ಸಲ್ಲಿಸಬಹುದು. ಹೌದ್ರಿ. ಆಮೇಲೆ 10ನೇ ಪಾಯಿಂಟ್ ಒಳಗಡೆ ಫೈನಲ್ ಅಧಿಕೃತವಾಗಿ 22ನೇ ತಾರೀಕಿಗೆ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ. ಇದು ಏನಂತಂದರೆ ಇದು ಏನಂದರೆ ಯಾರಿಗೆ ಅಗ್ರಿಕಲ್ಚರ್ ಕೋಟಾದಲ್ಲಿ ಎಕ್ಸಾಮ್ ಕುಂದರಲಿಕ್ಕೆ ಬಯಸ್ತಾರೆ ಅಂಥ ವಿದ್ಯಾರ್ಥಿಗಳು ಇದೊಂದು ಅಫಿಷಿಯಲ್ ವೆಬ್ಸೈಟಲ್ಲಿದೆ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ತೆಗೆದುಕೊಳ್ಳಬಹುದು. ಮತ್ತೇನಾದರೂ ಅಗ್ರಿಕಲ್ಚರಿಗೆ ಸಂಬಂಧಿಸಿದಂಥ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ನಿಮ್ಮ ಕಾಮೆಂಟ್ಸಿಗೆ ಬೇಗನೆ ಉತ್ತರವನ್ನು ಕೊಡೋಕೆ ನಾನು ಕೊಡಲಿಕ್ಕೆ ಟ್ರೈ ಮಾಡ್ತೇನೆ.